ಆರ್ಸಿಬಿ ವರ್ಸಸ್ ಎಂಐ, ಕೃನಾಲ್ ಅರ್ಧಶತಕ, ಭುವಿ ಆಲ್ರೌಂಡರ್ ಆಟ. ಮುಂಬೈ ವಿರುದ್ಧ 2 ವಿಕೆಟ್ಗಳ ರೋಚಕ ಜಯ ಸಾಧಿಸಿ ಅಗ್ರಸ್ಥಾನಕ್ಕೇರಿದ ಆರ್ಸಿಬಿ. ಪಂದ್ಯದ ನಂತರ ರೋಹಿತ್ ಹೀಗೆ ಹೇಳಿದ್ದಾರೆ: ಆರಂಭಿಕ ಆಘಾತ ಅನುಭವಿಸಿದ ಆರ್ಸಿಬಿ. 167 ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿ ಕೆಟ್ಟ ಆರಂಭ ಪಡೆದುಕೊಂಡಿತು. ಮೊದಲ ಓವರ್ನ 4ನೇ ಎಸೆತದಲ್ಲೇ ವಿರಾಟ್ ಕೊಹ್ಲಿ ಇಂದೂ ಕೂಡ ಖಾತೆ ತೆರೆಯದೆ ದೀಪಕ್ ಚಾಹರ್ ಬೌಲಿಂಗ್ನಲ್ಲಿ ರಾಜ್ ಅಂಗದ್ ಭಾವಾಗೆ ಕ್ಯಾಚ್ ನೀಡಿ ಔಟಾದರು. 2022ರ ಆವೃತ್ತಿ ಬಳಿಕ ಕೊಹ್ಲಿ ಇದೇ ಮೊದಲ ಬಾರಿಗೆ ಬ್ಯಾಕ್ ಟು ಬ್ಯಾಕ್ ಡಕೌಟ್ ಆದರು. ನಂತರ ಬಂದ ದೇವದತ್ ಪಡಿಕ್ಕಲ್ ಕೂಡ ದೀಪಕ್ ಚಾಹರ್ ಬೌಲಿಂಗ್ನಲ್ಲೇ ವಿಕೆಟ್ ಕೀಪರ್ ರಿಕಲ್ಬನ್ಗೆ ಕ್ಯಾಚ್ ನೀಡಿ ಔಟಾದರು. ನಾಯಕ ರಜತ್ ಪಾಟೀದಾರ್ 8 ಎಸೆತಗಳಲ್ಲಿ 8 ರನ್ ಗಳಿಸಿ ಔಟಾದರು. ಚೇತರಿಕೆ ನೀಡಿದ ಬೆಥೆಲ್ ಕೃನಾಲ್. ಈ ಹಂತದಲ್ಲಿ ಒಂದಾದ ಬೆಥೆಲ್ ಹಾಗೂ ಕೃನಾಲ್ ಪಾಂಡ್ಯ 4ನೇ ವಿಕೆಟ್ ಜೊತೆಯಾಟದಲ್ಲಿ 55 ರನ್ ಸೇರಿಸಿ ಚೇತರಿಕೆ ನೀಡಿದರು. ಆರಂಭಿಕ ಬೆಥೆಲ್ ಮೈದಾನದಲ್ಲಿ ಉತ್ತಮ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ. 27 ಎಸೆತಗಳಲ್ಲಿ 2 ಬೌಂಡರಿಗಳ ಸಹಿತ 27 ರನ್ ಗಳಿಸಿದರು. ಮೊದಲ ಓವರ್ನ ಮೊದಲ 2 ಎಸೆತಗಳಲ್ಲಿ ಬೌಂಡರಿ ಸಿಡಿಸಿದ್ದ ಬೆಥೆಲ್ ಆ ನಂತರ 25 ಎಸೆತಗಳಲ್ಲಿ ಬೌಂಡರಿ ಸಿಡಿಸಲು ವಿಫಲರಾದರು. ಕೊನೆಗೆ 13ನೇ ಓವರ್ನಲ್ಲಿ ಕಾರ್ಬಿನ್ ಬಾಷ್ ಬೌಲಿಂಗ್ನಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿ ಔಟಾದರು. ನಂತರ ಬಂದ ಜಿತೇಶ್ ಶರ್ಮಾ ಕೃನಾಲ್ ಜೊತೆಗೂಡಿ 5ನೇ ವಿಕೆಟ್ ಜೊತೆಗೂಡಿ 37 ರನ್ಗಳ ಮಹತ್ವದ ಜೊತೆಯಾಟ ನೀಡಿದರು. ಜಿತೇಶ್ ಶರ್ಮಾ 12 ಎಸೆತಗಳನ್ನಾಡಿ 1 ಬೌಂಡರಿ, 2 ಸಿಕ್ಸರ್ಗಳ ಸಹಿತ 18 ರನ್ ಗಳಿಸಿ ಇಂದೂ ಕೂಡ ಪಂದ್ಯ ಫಿನಿಶ್ ಮಾಡಲು ವಿಫಲರಾದರು. ಜಿತೇಶ್ ಶರ್ಮಾ ಔಟಾದ ನಂತರದ ಎಸೆತದಲ್ಲೇ ಟಿಮ್ ಡೇವಿಡ್ ಖಾತೆ ತೆರೆಯದೆ ರಿಕಲ್ಟನ್ಗೆ ಕ್ಯಾಚ್ ನೀಡಿ ಡಕೌಟ್ ಆದರು. ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸಿ ಔಟಾದ ಕೃನಾಲ್. ಕೊನೆಯ 24 ಎಸೆತಗಳಲ್ಲಿ ಆರ್ಸಿಬಿ ಗೆಲ್ಲಲು 36 ರನ್ಗಳ ಅಗತ್ಯವಿತ್ತು. ದೀಪಕ್ ಚಾಹರ್ 17ನೇ ಓವರ್ನಲ್ಲಿ ಕೇವಲ 6 ರನ್ ನೀಡಿದರು. ಕೊನೆಯ 3ನೇ ಓವರ್ನಲ್ಲಿ 30 ರನ್ಗಳ ಅಗತ್ಯವಿತ್ತು. ಸ್ಪಿನ್ನರ್ ಗಜನ್ಫರ್ ಎಸೆತದ ಆ ಓವರ್ನಲ್ಲಿ ಸ್ನಾಯು ಸೆಳೆತಕ್ಕೆ ಒಳಗಾಗಿ ರನ್ ಓಡಲು ಸಾಧ್ಯವಾಗದಿದ್ದರೂ 2 ಸಿಕ್ಸರ್ ಸಿಡಿಸಿ ಕೊನೆಯ ಎಸೆತದಲ್ಲಿ ಔಟಾದರು. ಕೊನೆಯ 2 ಓವರ್ಗಳಲ್ಲಿ ಗೆಲ್ಲಲು 18 ರನ್ಗಳ ಅಗತ್ಯವಿತ್ತು. ಬುಮ್ರಾ ಎಸೆತದ ಆ ಓವರ್ನಲ್ಲಿ ಶೆಫರ್ಡ್ ರಸಿಕ್ ಸಲಾಂ ಕೇವಲ 3 ರನ್ ಮಾತ್ರ ಗಳಿಸಿದರು. ಶೆಫರ್ಡ್ 3 ಡಾಟ್ ಮಾಡಿದರು. ಪರಿಣಾಮ ಕೊನೆಯ ಓವರ್ನಲ್ಲಿ 15 ರನ್ ಗಳಿಸಬೇಕಿತ್ತು. ಕೊನೆಯ ಎಸೆತದಲ್ಲಿ ರೋಚಕ ಜಯ. ಅನಾನುಭವಿ ಬೌಲರ್ ರಾಜಾ ಅಂಗದ್ ಭಾವ ಒತ್ತಡಕ್ಕೆ ಒಳಗಾಗಿ ಮೊದಲ ಎಸೆತದಲ್ಲಿ ವೈಡ್ ನಂತರ ನೋಬಾಲ್ ಎಸೆದರು. ಆದರೆ ಫ್ರೀ ಹಿಟ್ ಎಸೆತದಲ್ಲಿ ಕೇವಲ 1 ರನ್ ಬಿಟ್ಟುಕೊಟ್ಟರು. ನಂತರದ ಎಸೆತವನ್ನ ಮತ್ತೆ ವೈಡ್ಗೆ ಎಸೆದರು, ಜೊತೆಗೆ 1 ರನ್ ಕೂಡ ಬಂದಿತು. 2ನೇ ಲೀಗಲ್ ಎಸೆತದಲ್ಲಿ ಡಾಟ್ ಮಾಡಿದ ಶೆಫರ್ಡ್ 3ನೇ ಎಸೆತದಲ್ಲಿ ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿ ಔಟ್ ಆದರು. 11 ಎಸೆತಗಳನ್ನಾಡಿದ ಶೆಫರ್ಡ್ ಕೇವಲ 4 ರನ್ ಗಳಿಸಿ ಭಾರೀ ನಿರಾಶೆ ಮೂಡಿಸಿದರು. ಕೊನೆಯ 3 ಎಸೆತಗಳಲ್ಲಿ ಗೆಲ್ಲಲು 10 ರನ್ಗಳ ಅಗತ್ಯವಿತ್ತು. 1 ರನ್ ವೈಡ್ ಮೂಲಕ ಬಂದರೆ 4ನೇ ಎಸೆತದಲ್ಲಿ ಸಿಕ್ಸರ್ ಸಿಡಿಸಿದ ಭುವಿ 5ನೇ ಎಸೆತದಲ್ಲಿ ಸಿಂಗಲ್ ತೆಗೆದುಕೊಂಡರು. ಕೊನೆಯ ಎಸೆತದಲ್ಲಿ ಗೆಲ್ಲಲು 2 ರನ್ಗಳ ಅಗತ್ಯವಿತ್ತು. ರಸಿಕ್ ಸ್ಟೈ ಡ್ರೈವ್ ಮಾಡಿ 2 ರನ್ ತೆಗೆದುಕೊಳ್ಳಲು ಯಶಸ್ವಿಯಾಗಿ ರೋಚಕ ಜಯ ತಂದುಕೊಟ್ಟರು. ಮುಂಬೈ ಪರ ಕಾರ್ಬಿನ್ ಬಾಷ್ 26ಕ್ಕೆ 4 ವಿಕೆಟ್ ಪಡೆದರೆ ದೀಪಕ್ ಚಾಹರ್ 33ಕ್ಕೆ 2, ಅಲ್ಲಾ ಗಜನ್ಫರ್ 31ಕ್ಕೆ 1, ರಾಜ್ ಅಂಗದ್ ಭಾವ 39ಕ್ಕೆ 1 ವಿಕೆಟ್ ಪಡೆದರು. ಪಂದ್ಯದ ನಂತರ ರೋಹಿತ್ ಹೀಗೆ ಹೇಳಿದ್ದಾರೆ: ನಮ್ಮ ತಂಡ ಈ ಪಂದ್ಯ ಕೊನೆಯಲ್ಲಿ ಬಂದು ಸೋತಿದೆ ಮತ್ತು ನಮ್ಮ ತಂಡ ಗೆಲ್ಲುತ್ತೇವೆ ಅಂದುಕೊಂಡಿದ್ದೆ, ಆದರೆ ಕೊನೆಯಲ್ಲಿ ನಮ್ಮ ತಂಡ ಸೋತಿತು. ನಮ್ಮ ತಂಡ ಸೋಲಿಗೆ ಕಾರಣ ತಂಡದ ಬ್ಯಾಟಿಂಗ್ ವೈಫಲ್ಯ ಮತ್ತು ಬೌಲಿಂಗ್ನಲ್ಲಿ ವೈಫಲ್ಯ. ಮತ್ತು ನನಗೆ ಈ ಪಂದ್ಯ ಸೋತಿದ್ದಕ್ಕೆ ನಮಗೆ ತೊಂದರೆ ಇಲ್ಲ. ನಾವು ಮುಂದಿನ ವರ್ಷ ಕಮ್ಬ್ಯಾಕ್ ಮಾಡುತ್ತೇವೆ.